ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ಮುಂಚೂಣಿಯಲ್ಲಿರುವಂತಹ ಒಂದು ಪಕ್ಷ ಆಗಿದೆ. ಸೊ ಆಲ್ಮೋಸ್ಟ್ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಪಕ್ಷ ಸಂಘಟನೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದೇ ತರನೇ ಇವತ್ತು ನೂತನವಾಗಿ ರಾಜ್ಯಾಧ್ಯಕ್ಷರ ನೇಮಕಾತಿ ಕೂಡ ಆಯಿತು. ಅದರಲ್ಲಿ ವಿಶೇಷವಾಗಿ ಹಲವಾರು ಪ್ರಮುಖ ಪಕ್ಷದ ನಾಯಕರು, ಮುಖಂಡರುಗಳೆಲ್ಲರೂ ಉಪಸ್ಥಿತರಿದ್ರು. ಸೊ ವಿಶೇಷವಾಗಿ ನಾವು ನೋಡ್ಬೋದು, ಅಧ್ಯಕ್ಷರು ಗೋವಿಂದರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಳಿ ಸರ್. ಹೇಗನ್ಸ್ತಾರೆ? ನಮಸ್ಕಾರ. ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಾ, ಏನ್ ಸರ್ ಏನ್ ಅನ್ಸ್ತಾ ಇದೆ? ಅನ್ಸೋದು ಅನ್ನೋದಕ್ಕಿಂತ ನನಗೊಂದು ಅವಕಾಶ ಸಿಕ್ತಲ್ಲ ಸಮಾಜ ಸೇವೆ ಮಾಡೋದಕ್ಕೆ ಅಂತ. ಏನ್ ಸರ್ ಮುಂಬರುವ ಯೋಜನೆ? ಏನು ಮುಂಬರುವ ಯೋಜನೆಗಳು ಬೇಕಾದಷ್ಟಿದೆ ಸರ್, ಒಂದಲ್ಲ ಎರಡಲ್ಲ ಸಾಕಷ್ಟಿದೆ, ಆಯಿತಾ. ಅದರಲ್ಲಿ ಕಾರ್ಮಿಕರ ಸಮಸ್ಯೆ ಇದೆ, ಮತ್ತು ಜಲ, ಗಡಿ, ನಮ್ಮ ಭಾಷೆ, ಹಾಗೂ ಮತ್ತು ಈ ವಿದ್ಯಾಭ್ಯಾಸದ ವಿಚಾರ, ಹೀಗೆ ಹಲವಾರು ವಿಚಾರಗಳಿದೆ. ಅಬಕಾರಿ ಇಲಾಖೆದು ಇದೆ, ಎಲ್ಲ ಇಲಾಖೆದು ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅರಣ್ಯ ಇಲಾಖೆದು ಇದೆ. ಪ್ರತಿಯೊಂದು ಇಲಾಖೆದೂ ಸಮಸ್ಯೆಗಳಿದೆ. ನಾವು ಹಂತ ಹಂತವಾಗಿ ನಮ್ಮ ಪಕ್ಷದ ವತಿಯಿಂದ ಒಂದಷ್ಟು ಜನ ನಾವು ಸಂಘಟಿತರಾಗಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಒತ್ತಡ ತರಬೇಕು, ಸರ್ಕಾರಕ್ಕೆ ಒತ್ತಡ ತಂದು ಅದನ್ನು ಬಗೆಹರಿಸ್ಬೋದಾ, ಅಥವಾ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಮಾಡ್ಬೋದಾ. ಅಧಿಕಾರಿಗಳ ಮುಖಾಂತರನೂ ಆಗಲಿಲ್ಲ ಅಂತಂದರೆ ಸರ್ಕಾರದ ಗಮನಕ್ಕೆ ಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರಕ್ಕೆ ಹೋಗಲೇಬೇಕಾಗತ್ತೆ. ಅದಕ್ಕೂ ಆಗಲಿಲ್ಲ ಅಂದರೆ ಏನು ಮಾಡೋದು? ಯಾಕೆಂದರೆ ಕಾನೂನು ರಚನೆ ಮತ್ತು ನಿಯಮಗಳೇನಿದೆ ಅದನ್ನೆಲ್ಲ ಆದಷ್ಟು ಬದಲಾವಣೆ ಮಾಡಬೇಕು ಅನ್ನೋದೇ ಒಂದಿರೋದು. ವಿದ್ಯಾಭ್ಯಾಸದ ಮಟ್ಟನೂ ಅಷ್ಟೇ, ಗುಣಮಟ್ಟ ಏನಂದ್ರೆ ಏನೂ ಇಲ್ಲ ಬೇರೆ ಹೋಲಿಕೆ ಮಾಡ್ಕೊಂಡ್ರೆ. ಅಂದ್ರೆ ಇವಾಗ ಸಂವಿಧಾನ ಮತ್ತೆ ಕಾನೂನು ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇದೆ, ಅದ್ರ ತಿದ್ದುಪಡಿ ಮಾಡ್ಬೇಕಂತನಾ ಇಲ್ಲ ಏನು? ಸಂವಿಧಾನ ತಿದ್ದುಪಡಿ ಮಾಡೋದು ಬೇಕಾಗಿಲ್ಲ. ನೀತಿ ನಿಯಮಗಳನ್ನ ನಾನು ಹೇಳೋದು, ಸಂವಿಧಾನ ತಿದ್ದುಪಡಿ ಮಾಡಿ ಅಂತ ನಾನು ಹೇಳಲ್ಲ. ಸಂವಿಧಾನ ತಿದ್ದುಪಡಿ ಮಾಡೋ ವಿಚಾರ ನಾನು ಮಾತಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಆಯ್ಕೆ ಆದಂಥ ಶಾಸಕರಾಗಲಿ, ಮಂತ್ರಿಗಳಾಗಲಿ, ಸಂಸದರಾಗಲಿ ಇಲ್ಲ. ಆಗಿದ್ದರೆ ನಾವು ಕೂತು ಏನು ಮಾಡಬೇಕು ಅನ್ನೋದು ಹೇಳ್ಬೋದಾಯಿತು. ನಮ್ಮ ಪಕ್ಷ ಬೆಳೀತಾ ಇರೋ ಪಕ್ಷ. ಈಗ ನಾವು ಇನ್ನೂ ಚಿಕ್ಕ ಸಸಿ ಬೆಳಿಬೇಕಾದ್ರೆ ನಾವು ಸಂವಿಧಾನನ ಚೇಂಜ್ ಮಾಡಿ ಅಂದ್ಕೊಂಡು ಹೋದರೆ ಜನ ನಮ್ಮನ್ನು ಆಹ್ವಾನಿಸಲ್ಲ. ನಾವು ಸಾರ್ವಜನಿಕವಾಗಿ ಆಕರ್ಷಣೀಯವಾಗಿರಬೇಕು ಅಂತಂದರೆ ನಾವು ಅವ್ರ ಕೆಲಸ ನಾವು ಮಾಡಬೇಕು. ನಾಗರಿಕರಿಗೆ ಅವ್ರಿಗೆ ಸಂಬಂಧಪಟ್ಟಂಥ ಸೌಲಭ್ಯ ಸೌಕರ್ಯಗಳನ್ನ ಸರ್ಕಾರದಿಂದ ಏನು ಒದಗಿಸ್ಕೊಡ್ಬೇಕು ಅದು ಅವ್ರ ಮನೆ ಬಾಗಿಲಿಗೆ ಹೋಗಿ ತಲುಪುವಂಥ ಕೆಲಸನ ನಮ್ಮ ಪಕ್ಷದ ವತಿಯಿಂದ ನಾವು ಪ್ರತಿನಿಧಿಯಾಗಿ, ನಮ್ಮ ಪಕ್ಷದ ಪ್ರತಿನಿಧಿಯಾಗಿ, ನಾ ರಾಜ್ಯಾಧ್ಯಕ್ಷನೇ ಅಂತ ಅಲ್ಲ, ಒಬ್ಬ ಮೆಂಬರೇ ಆಗಿರ್ಬೋದು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿರ್ಬೋದು, ನಮ್ಮ ಪಕ್ಷದಿಂದ ಎಲ್ಲರೂ ಹೋಗಿ ಜವಾಬ್ದಾರಿಯಿಂದ ಆ ಕೆಲಸ ಮಾಡೋಂಥ ಪ್ರಯತ್ನನ ನಾವು ಮಾಡ್ತೀವಿ. ವೆರಿ ನೈಸ್. ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆಲ್ಲ ಒಂದು ಹೊಣೆಗಾರಿಕೆ ಕೊಟ್ಟಿದ್ದಾರೆ.